ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತಮ್ಮ ಹೇಮಾಸ್ ಪುಟ್ಟ ಪ್ರಪಂಚಕ್ಕೆ ಸುಸ್ವಾಗತ. ಇಬ್ರು ನೋಡ್ಕೊತಾ ಇದ್ದಾರೆ. ಸಿರಿ ನೋಡ್ಕೊತಿದ್ದೀರವ ನೀನು? ಇವರಿಬ್ರಿಗೂ ಬೇಕಂತೆ ಏರ್ ಕೂಲರು. ನನಗೆ ಅಂದ್ಕೊಂಡು ಬಂದಿದ್ದಾರೆ. ಬನ್ನಿ ನಮ್ಮ ಗಾರ್ಡನ್ಗೆ ಹೋಗೋಣ. ನೋಡಿ, ಇದು ಸೀಡ್ಸಿಂದ ಬಂದಿರೋಂಥ ನಿಂಬೆಹಣ್ಣಿನ ಗಿಡ. 6 ವರ್ಷ ಆಗಿದೆ. ಗ್ರಾಫ್ಟೆಡ್ ಗಿಡಗಳಾದರೆ ಅಂದರೆ 1 ವರ್ಷ ಅಥವಾ 1.5 ವರ್ಷದಲ್ಲೇ ಅಥವಾ ನರ್ಸರಿನಲ್ಲೇ ಕಾಯಿ ಅಥವಾ ಹೂವಾಗಿತ್ತು ಅಂತ ಅಂದರೆ ನೀವು ತಂದು ಸ್ವಲ್ಪ ದಿನದಲ್ಲೇ ಅದು ಹಣ್ಣುಗಳನ್ನ ಸಿಗುತ್ತೆ. ಇದು 6 ವರ್ಷ ಆಯಿತು ಸೀಡ್ಸಿಂದ ಬಂದಿರೋವಂಥದ್ದು. ಇಷ್ಟು ಕಾಯಿಗಳ ಹಾಕಿದೆ. ತುಂಬ ಹೂ ಮತ್ತು ಸಣ್ಣ ಸಣ್ಣ ಕಾಯಿಗಳಾಗಿತ್ತು. ಬಟ್ ಆದರೆ ಸಿಕ್ಕಿರೋದು ತುಂಬ ಹೆವಿ ಬಿಸಿಲಿದ್ದರಿಂದ ಇಷ್ಟು ಕಾಯಿಗಳು ಮಾತ್ರ ಸಿಕ್ಕಿದೆ. ಅದು ಯಾವಾಗ ಹಣ್ಣು ಆಗುತ್ತೆ ಅಂತೇಳಿ ಕಾಯ್ತಾ ಇದ್ದೀನಿ. ಅಂದರೆ ಇದ್ರದ್ದು ಅಂದರೆ ಜ್ಯೂಸ್ ಅಂದರೆ ರಸ ಏನಿದೆ ಅದು ಯಾವ ಥರ ಇದೆ ಅಂದರೆ ಒಂದೊಂದು ಏನಾಗುತ್ತೆ ಅಂತಂದರೆ ಅಷ್ಟೊಂದು ರಸನೇ ಬರಲ್ಲ, ನೋಡೋದಕ್ಕೆ ಕಾಯಿ ದೊಡ್ಡದಿರುತ್ತೆ. ಆ ಥರ ಏನಾದರೂ ಇದೆಯಾ ಅಂಥೇಳಿ ನೋಡೋಣ ಅಂಥೇಳಿ ಕಾಯ್ತಾ ಇದ್ದೀನಿ. ಮತ್ತು ಹಾಗೆ ಮಲ್ಲಿಗೆ ಗಿಡದಲ್ಲೂ ಕೂಡ ತುಂಬ ಮಲ್ಲಿಗೆ ಹೂ ಮೊಗ್ಗುಗಳನ್ನ ಬಿಟ್ಟಿದೆ. ಮತ್ತು ಹಾಗೆಯೇ ಇದು 2ನೇ ಸಲ ಮಲ್ಲಿಗೆ ಮೊಗ್ಗು ಬಿಡ್ತಾ ಇರೋದು. ಫಸ್ಟು ಒಂದು ಸಲ ಮಲ್ಲಿಗೆ ಹೂ ಬಿಟ್ಟಿದ್ದಾದಮೇಲೆ ಕಂಪ್ಲೀಟಾಗಿ ಪ್ರೂನಿಂಗ್ ಮಾಡಿ ಮತ್ತು ಎಲೆಗಳೆಲ್ಲ ತೆಗೆದುಬಿಟ್ಟಿದೆ. ಎಲೆಗಳೆಲ್ಲ ತೆಗೆದಾದ್ಮೇಲೆ ಈಗ ಮತ್ತೆ ಹೂ ಬಿಟ್ಟಿದೆ, ಮೊಗ್ಗುಗಳಾಗ್ತಾ ಇದೆ. ಅಲ್ಲೊಂದು ಹೂಗಳು ಸಿಗ್ತಾ ಇದೆ. ಇಲ್ಲೊಂದು ಹೂಗಳು ಮೊಗ್ಗುಗಳಿತ್ತು. ಅದನ್ನೆಲ್ಲ ಸ್ವಲ್ಪ ಹುಡುಕಿ ನಾನು ಮೊಗ್ಗುಗಳನ್ನ ಮತ್ತು ಹರಳಿರೋ ಹೂಗಳನ್ನ ಬಿಡಿಸ್ಕೊತಾ ಇದ್ದೆ. ಮೊಗ್ಗುಗಳನ್ನ ಯಾವುದನ್ನೂ ಬಿಡಿಸ್ಕೊಳ್ಳಲ್ಲ, ಮಾರನೇ ದಿನಕ್ಕೆ ಹರಳುತ್ತಲ್ವ. ಹಾಗಾಗಿ ನಾನು ಗಿಡದಲ್ಲೇ ಬಿಟ್ಬಿಡ್ತೀನಿ, ಮೊಗ್ಗನ್ನ ಬಿಡಿಸ್ಕೊಳ್ಳೋದಕ್ಕೆ ಹೋಗಲ್ಲ. ಹೂ ಏನಿರುತ್ತೆ ಹೂ ಮಾತ್ರ ಹಾರ್ವೆಸ್ಟ್ ಮಾಡ್ಕೊತೀನಿ ನಾನು. ಗಿಡದಲ್ಲೇ ಹೂ ಬಿಟ್ಟಿರೋದ್ರಿಂದ ಪರಿಮಳ ಅಂತೂ ತುಂಬಾ ಚೆನ್ನಾಗಿತ್ತು. ಮತ್ತು ಅಲ್ಲೇ ಇರೋದ್ರಿಂದನೂ ಕೂಡ ಮೊಗ್ಗು ಅಲ್ಲೇ ಅಂದರೆ ಗಿಡದಲ್ಲೇ ಇದ್ದು ಹರಳಿರೋದ್ರಿಂದ ಹೂ ಸೈಜು ಕೂಡ ತುಂಬ ದಪ್ಪನಾಗಿತ್ತು. ಮತ್ತು ಹಾಗೆ ಒಂದು ನಂದಿ ಬಟ್ಲು ಹೂವು, ದಾಸವಾಳ ಹೂವು ಎಲ್ಲ ಇತ್ತು. ಈ ಸೈಡು ಗಾರ್ಡನ್ ಇನ್ನೂ ಕ್ಲೀನ್ ಮಾಡಿಲ್ಲ, ಕ್ಲೀನ್ ಮಾಡಬೇಕು. ತುಂಬ ಹುಲ್ಲು ಬಂದ್ಬಿಡುತ್ತೆ. ನಾನು ಹಸುವಿನ ಗೊಬ್ಬರ ಅಥವಾ ಕುರಿ ಗೊಬ್ಬರ ಏನಾದರೂ ಕೊಡ್ತಿರ್ತೀನಲ್ಲ, ಕೊಟ್ಟಾಗ ಏನಾಗುತ್ತೆ ಅದು ನೀರು ಹಾಕ್ತೀವಲ್ಲ ಅದು ಕಂಪ್ಲೀಟಾಗಿ ಬೇಗನೆ ಗಿಡ ಗ್ರೋತ್ ಆಗುತ್ತೋ ಇಲ್ವೋ, ಆಲ್ಮೋಸ್ಟ್ ಹುಲ್ಲಂತೂ ತುಂಬಾ ಬಂದ್ಬಿಡುತ್ತೆ. ಹಸುವಿನ ಗೊಬ್ಬರ ಇದನ್ನೆಲ್ಲ ಹಾಕೋದ್ರಿಂದ ಅದೇ ರೀತಿಯಾಗಿ ಆಗುತ್ತೆ. ಇದು ಹೊರಗಡೆ ಮೋರಿ ಅಂದರೆ ಚೇಂಬರ್ ಏನಿದೆ ಆ ಚೇಂಬರ್ ಮೇಲೆ ಇಟ್ಟಿರುವಂಥ ಪಾಟ್ಗಳು ಮತ್ತು ಸ್ವಲ್ಪ ಗ್ರೀನ್ ನೆಟ್ ಕೂಡ ಕಟ್ಟಿರುತ್ತೆ. ಹಾಗಾಗಿ ಒಂದು ಕೈಲಿ ಕ್ಯಾಮ್ರಾ ಇಟ್ಕೊಂಡು ಹೂವಿನ ಬುಟ್ಟಿ ಇಟ್ಕೊಂಡು ಹೂ ಬಿಡಿಸ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಿಧಾನಕ್ಕೆ ನೋಡಿಕೊಂಡು ಎಲ್ಲೆಲ್ಲಿ ಹೂಗಳಿದೆ ಮತ್ತು ಹಾಗೆ ಕಣ್ಣಿಗೆ ಕಡ್ಡಿ ಹೊಡೆದ್ರೂ ಕೂಡ ಗೊತ್ತಾಗಲ್ಲ, ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಇರೋ ಜಾಗದಲ್ಲೇ ತುಂಬ ಜಾಗ ಚಿಕ್ಕದಿದೆ, ಅಷ್ಟು ಜಾಗದಲ್ಲೇ ಎಷ್ಟು ಪಾಟನ್ನು ತುಂಬಾ ಹತ್ರ ಮಾಡಿ ಇಟ್ಬಿಟ್ಟಿದ್ದೀನಿ. ಹೂ ಹಾರ್ವೆಸ್ಟ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಆವಾಗೇ ಕಷ್ಟ ಆಗೋದು ನನಗೆ. ಬೇರೆ ಟೈಮ್ನಲ್ಲಿ ಏನು ಒಂದು ಸಲ ನೋಡಿ ಇದೇ ಥರ ಮತ್ತು ಇನ್ನೊಂದು ಸೈಡು ಕೂಡ ಈ ಥರ ಮೋರಿ ಮೇಲೇ ಕೆಲವೊಂದು ಗಿಡಗಳನ್ನ ಇಟ್ಟು ಹಾಗೆ ಗ್ರೀನ್ ನೆಟ್ ಕಟ್ಟಿದೆ. ಗ್ರೀನ್ ನೆಟ್ ಅಂತೂ ತುಂಬ ಆಲ್ರೆಡಿ ಹರಿದೋಗಿದೆ, ಬೇರೆ ಚೇಂಜ್ ಮಾಡಬೇಕು. ನೋಡೋಣ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ನೆಕ್ಸ್ಟ್ ಯಾವಾಗಲಾರು ತೊಗೊಂಬಂದು ಚೇಂಜ್ ಮಾಡೋಣ ಅಂತೇಳಿ ಬಿಟ್ಟಿದ್ದೀನಿ. ಒಳಗಡೆ ಇರುವಂಥ ಹೂಗಳನ್ನ ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಬನ್ನಿ. ವೈಟ್ ಕಲರು ಶಂಖಪುಷ್ಪ ಅಲ್ಲಿದೆ. ಕಟ್ಟಿಂಗ್ಸ್ ಹಾಕಿದ್ದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ದಾಸವಾಳ ಇಟ್ಕೊಳ್ಳೋಣ. ಕಿತ್ತೆ ಹೋಯ್ತು. ಯಾಕೋ ಒಣಗೋಗ್ತಾ ಇದೆ, ಇದು ಕಟ್ ಮಾಡಬೇಕು. ಈ ನಿಂಬೆಹಣ್ಣಿನ ಗಿಡನೂ ಕಟ್ ಮಾಡಬೇಕು. ದ್ರಾಕ್ಷಿ ನಮಗೆ ಸಿಗಲಿಲ್ಲ, ಮಂಗ ತಿಂತು ನೋಡಿ.
ಸೇವಂತಿ. ಹೂ ಸೈಜ್ ಅಂತೂ ತುಂಬಾ ಚೆನ್ನಾಗಿದೆ. ಮತ್ತು ಹಾಗೆ ಈ ಒಳಗಡೆ ಇರ್ತಕ್ಕಂಥ ಮಲ್ಲಿಗೆ ಮೊಗ್ಗನ್ನು ಕೂಡ ಇದು ತುಂಬ ಸುತ್ತಿತ್ತು, ಅಂದರೆ ಗುಲಾಬಿ ಹೂವು ಬರುತ್ತಲ್ಲ ಆ ಥರ ಹೂ ಬಿಡ್ತಾ ಇತ್ತು. ಅದು ಏನಾಯಿತೋ ಗೊತ್ತಿಲ್ಲ, ನೋಡಿದರೆ ಇವಾಗ ಮಾಮೂಲಿ ಸುತ್ತಿನಷ್ಟೇ ಹೂ ಬಿಡ್ತಾ ಇದೆ. ಮತ್ತು ಇದು ಮಾರನೇ ದಿನದ ವಿಡಿಯೋ ನೋಡಿ. ಇದು ಕೂಡ ಏನೇನು ಮೊಗ್ಗುಗಳಿತ್ತು ಆ ಹೂ ಎಲ್ಲ ಹರಳಿದೆ. ಈಗ ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಅಂಥೇಳಿ ಬಂದಿದ್ದೀನಿ. ಇಷ್ಟು ಮಲ್ಲಿಗೆ ಹೂವು ಸಿಕ್ಕಿದೆ. ಹಾಗೆ ಗಾರ್ಡನಲ್ಲಿ ಲಾಂಗ್ ಬೀಸ್ ಕೂಡ ಬಿಟ್ಟಿತ್ತು. ಹಾಗೆ ಬಿಟ್ಟರೆ ತುಂಬ ಮಂಗಗಳು ಬರುತ್ತೆ ಅಂತ ತುಂಬ ಸಲ ವಿಡಿಯೋದಲ್ಲಿ ಹೇಳಿದ್ದೀನಿ. ಹಾಗಾಗಿ ಸ್ವಲ್ಪ ಎಳೆದಿದ್ದಾಗೇನೆ ತುಂಬ ಬಲಿಯೋದಕ್ಕೂ ಬಿಡೋದಕ್ಕೆ ಹೋಗಲಿಲ್ಲ. ಮಂಗಗಳು ಅದು ತಾವು ತಿನ್ನಲ್ಲ, ನಮಗೂ ತಿನ್ನೋದಕ್ಕೆ ಬಿಡಲ್ಲ, ಕಿತ್ತು ಬಿಸಾಕಿ ಹೋಗಿರುತ್ತೆ. ಪಾಪ ಅವಕ್ಕಂತೂ ಏನೂ ಗೊತ್ತಾಗಲ್ಲ ಅಲ್ವಾ. ಹಾಗಾಗಿ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ದೊಡ್ಡದು ಯಾವುದೇ ಅದಿತ್ತು ಅದನ್ನೆಲ್ಲ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೆ. ಬೇಳೆ ಮತ್ತು ತರಕಾರಿ ಜೊತೆಯಲ್ಲಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಅಥವಾ ಬೀನ್ಸ್ ಪಲ್ಯ ಮಾಡುವಾಗ ಪಲ್ಯಕ್ಕೂ ಕೂಡ ಹಾಕ್ಬೋದು. ನಾನು ನಮ್ಮ ಪಾರುಸಿರಿಗೆ ಹಾಕೋದಕ್ಕೆ ಸಾಕಾಗತ್ತೆ, ಅವರಿಗೆ ರೈಸ್ ಜೊತೆಯಲ್ಲಿ ಲಾಂಗ್ ಬೀಸನ್ನು ಹಾಕಿ ಅವರಿಗೆ ಮಾಡ್ಬೋದು ಅಂಥೇಳಿ ನಾನು ತೊಗೊಂಡು ಬಂದೆ. ಇವತ್ತಿನ ಹಾರ್ವೆಸ್ಟಲ್ಲಿ ಹೂವು ಮತ್ತು ಲಾಂಗ್ ಬೀನ್ಸ್ ಸಿಕ್ಕಿದೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡಿದಾದಮೇಲೆ ಹೈಪ್ ಅಂತ ಇರುತ್ತೆ, ಹೈಪ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಟೇಕ್ ಕೇರ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್.